ವಿಡಿಯೋ ನೋಡ್ತಿರುವ ನನ್ನ ಎಲ್ಲ ವೀಕ್ಷಕ ವೃಂದಕ್ಕೆ ನನ್ನ ನಮನಗಳು. ನೀವು ನೋಡ್ತಿರುವುದು ಆರಾಧ್ಯ ಎಜುಕೇಷನಲ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತುತ್ತಾ ಸದಾ ನೋಟಿಫೈ ಆಗಿರಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಗ್ರಿಕಲ್ಚರ್ಗೆ ಸಂಬಂಧಿಸಿದಂಥ, ಕೃಷಿ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿದ್ದೇವೆ. ಅದು ಆ ಕಡೆ ಸಮಾಜ ವಿಜ್ಞಾನ ಅದು ಇರುತ್ತೆ, ಮತ್ತು ಅದೇ ರೀತಿಯಾಗಿ ಕಾಂಪಿಟೇಟಿವ್ ಇರುತ್ತೆ. ಅದು ಅಲ್ಲದೆ ನಾವು ಈಗ ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ಒಂದು ವೀಡಿಯೋಗಳನ್ನು ಹಾಕಬೇಕಂತೂ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ. ನಾನು ಸರ್ಚ್ ಮಾಡಿದೆ, ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡುವವರು ಯಾರೂ ಇಲ್ಲ. ಅಂದರೆ ಕನ್ನಡದಲ್ಲಿ ಯಾವುದೇ ರೀತಿಯಾದ ನನಗೆ ಯೂಟ್ಯೂಬ್ ಚಾನಲಲ್ಲಿ ನನಗೆ ಅಷ್ಟೊಂದು ಯೂಟ್ಯೂಬ್ ಚಾನಲ್ ನಾನು ನೋಡಿದೆ, ಬಟ್ ಅಷ್ಟೊಂದು ನನಗೆ ಉಪಯುಕ್ತವಾದ ಒಂದು ಮಾಹಿತಿಗಳನ್ನು ದೊರಕಿಲ್ಲ. ಹಿಂದಿಯಲ್ಲಿ ಹೇಳ್ತಾರೆ, ಇಂಗ್ಲೀಷಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ನಾವೇ ಕನ್ನಡದಲ್ಲಿ ಹೇಳಬಾರ್ದು. ಕನ್ನಡದಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾದ ವರ್ಡ್ಸ್ಗಳು ಸಿಗಲ್ಲ. ಆದರೂ ಕೂಡ ಎಷ್ಟು ಸರಳತೆ ಆಗುತ್ತೋ ಅಷ್ಟು ಸರಳತೆಯಿಂದ ಈ ಒಂದು ನಾವು ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ವೀಡಿಯೋಗಳನ್ನು ಅಪ್ಲೋಡ್ ಮಾಡಲಿದ್ದೇವೆ. ಇದರಿಂದ ಅಗ್ರಿಕಲ್ಚರ್ ಯಾರು ಓದ್ತಿದ್ದಾರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ, ಹಾಗಾದರೆ ಈ ಸಂಚಿಕೆಯ ಒಂದು ಮಾಹಿತಿಗಳನ್ನು ಪ್ರಾರಂಭಿಸೋಣ. ನೋಡಿ, ಇಂಟ್ರೊಡಕ್ಷನ್ ಆಫ್ ಎಂಟಮೊಲಜಿ. ಎಂಟಮೊಲಜಿ ಅಂದರೆ ಏನಪ್ಪ ಅಂದರೆ, ಇಟ್ ಈಸ್ ಅ ಬ್ರಾಂಚ್ ಆಫ್ ಜೂಲಜಿ ವಿಚ್ ಮೀನ್ಸ್ ಸ್ಟಡಿ ಆಫ್ ಇನ್ಸೆಕ್ಟ್ಸ್. ಇದು ಒಂದು ಜೂಲಜಿಯ ಬ್ರಾಂಚ್ ಆಗಿದೆ. ಇದರಲ್ಲಿ ನಾವು ಇನ್ಸೆಕ್ಟ್ಗಳ ಬಗ್ಗೆ ಸ್ಟಡಿ ಮಾಡ್ತೇವೆ. ಎಂಟಮೊಲಜಿ ಈಸ್ ಎ ಗ್ರೀಕ್ ವರ್ಡ್ ವಿಚ್ ಮೀನ್ಸ್, ಎಂಟಮೊಲಜಿ ಅನ್ನೋದು ಏನಾಗಿದೆ, ಇದೊಂದು ಗ್ರೀಕ್ ವರ್ಡ್ ಆಗಿದೆ. ವಿಚ್ ಮೀನ್ಸ್, ಎಂಟೋ ಅಂದರೆ ಇನ್ಸೆಕ್ಟ್ಗಳು, ಲೂಜಿ ಅಂದರೆ ಸ್ಟಡಿ ಆರ್ ಟು ಸ್ಟಡಿ, ಲೂಜಿ ಅಂದರೆ ಸ್ಟಡಿ ಆಫ್ ಆರ್ ಟು ಸ್ಟಡಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಎಂಟು ಅಂದರೆ ಇನ್ಸೆಕ್ಟ್ ಅಂದರೆ ಹುಳುಗಳು, ಕೀಟಗಳು, ಲೂಜಿ ಅಂದರೆ ಸ್ಟಡಿ, ಕೀಟಗಳ ಬಗ್ಗೆ ಸ್ಟಡಿ ಮಾಡೋದಂದರೆ ಎಂಟಮೊಲಜಿ ಅಂತಾರೆ ಅಷ್ಟೇ. ಇನ್ಸೆಕ್ಟ್ ಅಂದರೆ ಏನು? ಇನ್ಸೆಕ್ಟ್ ಅಂದರೆ ದೇ ಆರ್ ಕ್ಲಾಸ್ ಆಫ್ ಹೆಕ್ಸಾಪೋಡಾ ಇನ್ಸೆಕ್ಟಾ ವಿಚ್ ಹ್ಯಾವ್ 6 legs, ಪೇರ್ ಆಫ್ ಆಂಟೆನೆ, ಸೆಗ್ಮೆಂಟೆಡ್ ಬಾಡಿ, ಪೇರ್ ಆಫ್ ಕಂಪೌಂಡ್ ಆ್ಯಂಡ್ ನಾರ್ಮಲೈಸ್ ವಿಂಗ್ಸ್. ಏನಿದೆ ಇಲ್ಲಿ, ಇನ್ಸೆಕ್ಟ್ಸ್ ಆರ್ ದಿ ಕ್ಲಾಸ್ ಆಫ್ ಹೆಕ್ಸಾಪೋಡಾ. ಹೆಕ್ಸಾಪೋಡಾ ಅಂದರೆ ಏನಿಲ್ಲ, 6 ಕಾಲುಗಳು ಹೊಂದಿರ್ತವೆ. ಇಲ್ಲಿ ಮುಂದೆ ಮೆನ್ಷನ್ ಆಗಿದೆ ನೋಡಿ, 6 legs ಅಂತ ಅಷ್ಟೇ. ಪೇರ್ ಆಫ್ ಆಂಟೆನೆ ಇಲ್ಲಿ ನಮಗೆ ಆಂಟೆನೆ ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ. ಆಂಟೆನೆ ಇಲ್ಲಿ ಈ ಭಾಗದಲ್ಲಿ ಕಾಣ್ತಿದೆಯಲ್ಲ, ಬಟರ್ಫ್ಲೈಗೆ ಕಾಣ್ತಿರುವ ಈ ಭಾಗದಲ್ಲಿ ಇರುವುದಕ್ಕೆ ಅದಕ್ಕೆ ಆಂಟೆನೆ ಅಂತ ಹೇಳ್ತಾರೆ. ಮತ್ತೇನಿದೆ ಇಲ್ಲಿ, ಪೇರ್ ಆಫ್ ಕಂಪೌಂಡ್ ಐಸ್, ಹಾಗೆ ಸೆಗ್ಮೆಂಟೆಡ್ ಬಾಡಿ, ಇದಕ್ಕೆ ಸೆಗ್ಮೆಂಟೆಡ್ ಬಾಡಿ ಇರುತ್ತೆ. ಹೆಡ್, ಅಬ್ಡೋಮಿನ್ ಮತ್ತು ಥೋರಕ್ಸ್ ಅಂತ 3 ಭಾಗಗಳಾಗಿ ಸೆಗ್ಮೆಂಟೆಡ್ ಬಾಡಿ ಆಗಿರುತ್ತೆ. ಅದು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಮತ್ತೇನಿದೆ, ಸೆಗ್ಮೆಂಟೆಡ್ ಬಾಡಿ ಆದಮೇಲೆ ಪೇರ್ ಆಫ್ ಕಂಪೌಂಡ್ ಆ್ಯಂಡ್ ನಾರ್ಮಲೈಸ್, ಹಾಗೆ ವಿಂಗ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು, ಇವೇ ವಿಂಗ್ಸು. ತಾಳಿ ಸ್ವಲ್ಪ ಇದನ್ನ ರಬ್ ಮಾಡೋಣ. ಇಲ್ಲಿ ನೋಡಿ, ವಿಂಗ್ಸ್ ನೀವು ನೋಡ್ತಿರ್ಬೋದು, ವಿಂಗ್ಸ್ ಇವೆ. ಈ ಕಡೆ ಇದೆಯಲ್ಲ, ಇವಕ್ಕೆ ನಾವು ವಿಂಗ್ಸ್ ಅಂತ ಕರಿತೇವೆ ಅಷ್ಟೇ. ಇಲ್ಲಿ ಏನಿದೆ, ಇನ್ಸೆಕ್ಟ್ ಅಂದರೆ ಏನಿಲ್ಲ, ದೇ ಹ್ಯಾವ್ ಹೆಕ್ಸಾಪೋಡಾ, ಕ್ಲಾಸ್ ಆಫ್ ಹೆಕ್ಸಾಪೋಡಾ ವಿಚ್ ಹ್ಯಾವ್ 6 legs, ಪೇರ್ ಆಫ್ ಆಂಟೆನೆ, ಸೆಗ್ಮೆಂಟೆಡ್ ಬಾಡಿ, ಪೇರ್ ಆಫ್ ಕಂಪೌಂಡ್ ಐಸ್ ಆ್ಯಂಡ್ ನಾರ್ಮಲೈಸ್ ವಿಂಗ್ಸ್ ಅಷ್ಟೇ. ದಿ ವರ್ಡ್ ಇನ್ಸೆಕ್ಟ್ ಫ್ರಮ್ ಲ್ಯಾಟಿನ್. ಇನ್ಸೆಕ್ಟ್ ಎಂಬ ವರ್ಡ್ ಯಾವ ಭಾಷೆಯಿಂದ ಬಂದಿದೆ? ಲ್ಯಾಟಿನ್ ಪದದಿಂದ ಬಂದಿದೆ. ಹಾಗೇನ ಲ್ಯಾಟಿನ್ ಪದದಿಂದ ಇನ್ಸೆಕ್ಟ್ ಅಂದರೆ ಏನಪ್ಪ ಅಂದರೆ ಕಟ್ ಇಂಟುಗೆ ಲ್ಯಾಟಿನ್ ಪದದಲ್ಲಿ ಇನ್ಸೆಕ್ಟ್ ಅಂತ ಕರೀತಾರೆ ಅಷ್ಟೇ. ಎಲ್ಲ ನೋಡಿ, ಇದು ಇಂಪಾರ್ಟೆಂಟ್. ಫಾದರ್ ಆಫ್ ಎಂಟಮೊಲಜಿ ಯಾರಂತ ಅಬ್ಜೆಕ್ಟಿವ್ ಅಲ್ಲಿ ಬರುತ್ತೆ. ಅಗ್ರಿಕಲ್ಚರ್ ಯಾರು ಮಾಡ್ತಿದ್ರು ಅವ್ರಿಗೆ ಗೊತ್ತಿರುತ್ತೆ ಅಬ್ಜೆಕ್ಟಿವ್ಗೆ ನಾವು ಎಷ್ಟು ಒತ್ತು ಕೊಡಬೇಕಂತ. ಫಾದರ್ ಆಫ್ ಎಂಟಮೊಲಜಿ ಯಾರಪ್ಪ ಅಂದರೆ ವಿಲಿಯಂ ಕೆರ್ಬೆ ಅವರು 1759 to 1850. ಇದು ಕೆಳಗಿನ ಅಷ್ಟೊಂದು ಮಾಹಿತಿ ಇಲ್ಲ, ಅವು ಯಾವ ಗ್ರ್ಯಾಜುಯೇಟೆಡ್ ಎಲ್ಲಿ ಮುಗಿಸಿದೆ ಅಂತ ಅಷ್ಟೇ ಇದೆ, ನೋಡ್ಕೊಳ್ಳಿ. ಅದಾದಮೇಲೆ ಇಂಪಾರ್ಟೆಂಟ್ ಆಫ್ ಇನ್ಸೆಕ್ಟ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಂಪಾರ್ಟೆಂಟ್ ಆಫ್ ಇನ್ಸೆಕ್ಟ್ಗಳನ್ನು ನೋಡೋಣ. ಇಂಪಾರ್ಟೆಂಟ್ ಆಫ್ ಇನ್ಸೆಕ್ಟ್ಗಳು ನೋಡಿ, ಹೆಲ್ಪ್ಫುಲ್ ಆಫ್ ಪ್ರೊಡಕ್ಷನ್ ಆಫ್ ಹನಿ, ಸಿಲ್ಕ್ ಆ್ಯಂಡ್ ಡೇಸ್. ಹೆಲ್ಪ್ಫುಲ್ ಆಫ್ ಪ್ರೊಡಕ್ಷನ್, ಉತ್ಪತ್ತಿ ಮಾಡಲು ಇದು ಉಪಯೋಗ ಆಗಿದೆ ಅಂದರೆ ಜೇನು, ಹಾಗೆ ರೇಷ್ಮೆ, ಹಾಗೆ ಬಣ್ಣಗಳು ಮಾಡಲು ಉಪಯೋಗವಾಗಿದೆ. ಪಾಲಿನೇಟರ್ ಆಫ್ ಕ್ರಾಪ್ಸ್ ಅಪ್ಪ ಅಂದರೆ ಇಲ್ಲಿ ನಮಗೆ ಒಂದು ಇನ್ಸೆಕ್ಟ್ ಅಂತ ಇಟ್ಕೊಳ್ಳಿ. ಇನ್ಸೆಕ್ಟು ಒಂದು ಗಿಡದ ಅಥವಾ ಯಾವುದೇ ಕ್ರಾಪ್ನ ಒಂದು ಹೂವಿನ ಮೇಲೆ ಕುಳಿತು ಮತ್ತೊಂದು ಗಿಡದ ಮತ್ತೊಂದು ಹೂವಿನ ಮೇಲೆ ಕುಳಿತರೆ ಅಲ್ಲಿ ನಮಗೆ ಪಾಲಿನೇಷನ್ ಆಗುತ್ತಲ್ಲ, ಅದೇ ಇಲ್ಲಿ ಮೆನ್ಷನ್ ಆಗಿದೆ, ಪಾಲಿನೇಟರ್ ಆಫ್ ಕ್ರಾಪ್ಸ್. ನ್ಯಾಚುರಲ್ ಎನಿಮೀಸ್ ಆಫ್ ಕ್ರಾಪ್ ಪೆಸ್ಟ್ಸ್, ಇಂಪಾರ್ಟೆಂಟ್ ಲಿಂಕ್ ಇನ್ ದಿ ಫುಡ್ ವೆಬ್ ಆಫ್ ಬಯೋಲಾಜಿಕಲ್ ಸೈಕಲ್ ಇನ್ ಇಕೋಸಿಸ್ಟಮ್. ನಮ್ಮ ಎಕೋಸಿಸ್ಟಮಲ್ಲಿನ ಅಂದರೆ ನಮ್ಮ ಆಹಾರ ಸರಪಳಿಯಲ್ಲಿ ಇದು ಇನ್ಸೆಕ್ಟ್ ಕೂಡ ಒಂದು ಅದ್ಭುತ ಅಥವಾ ಮಹತ್ವವನ್ನು ನೀಡುತ್ತೆ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಈಗ ಹಿಸ್ಟ್ರಿ ಆಫ್ ಎಂಟಮೊಲಜಿ ನೋಡಿ, ಇವು ನಮಗೆ 4 ಸಾಕಾಗಿರುತ್ತೆ, 4 ಇಂಪಾರ್ಟೆಂಟ್ಗಳು. ಇಲ್ಲಿ ನೋಡಿ, ಹಿಸ್ಟ್ರಿ ಆಫ್ ಎಂಟಮೊಲಜಿ. ಗ್ರೀಕ್ ಫಿಲೋಸಿಫರ್ ಆ್ಯಂಡ್ ಸೈಂಟಿಸ್ಟ್ ಅರಿಸ್ಟಾಟಲ್ ಪ್ರೊವೈಡ್ ಡಿಸ್ಕ್ರಿಪ್ಷನ್ ಆಫ್ ಇನ್ಸೆಕ್ಟ್ ಎಂಟಮೊಲಜಿ ಆ್ಯಂಡ್ ದಿ ಎಸ್ಟಾಬ್ಲಿಷ್ ದಿ ಗ್ರೌಂಡ್ ವರ್ಕ್ ಆಫ್ ಮಾಡರ್ನ್ ಎಂಟಮೊಲಜಿ. ಏನು ಗ್ರೀಕ್ನ ಫಿಲೋಸಫರ್ ಮತ್ತು ಸೈಂಟಿಸ್ಟ್ ಯಾರಪ್ಪ ಅಂದರೆ ಅರಿಸ್ಟಾಟಲ್ ಅವರು ಪ್ರೊವೈಡ್ ಡಿಸ್ಕ್ರಿಪ್ಷನ್ ಆಫ್ ಇನ್ಸೆಕ್ಟ್ ಎಂಟಮೊಲಜಿ ಬಗ್ಗೆ ಅವರು ಡಿಸ್ಕ್ರಿಪ್ಷನ್ ಮೊದಲೇ ಕೊಟ್ಟಿದ್ದರು. ಅದಾದಮೇಲೆ ಎಸ್ಟಾಬ್ಲಿಷ್ ದಿ ಗ್ರೌಂಡ್ ವರ್ಕ್, ಅದು ಅಂದರೆ ಗ್ರೌಂಡ್ ವರ್ಕ್ ಅವರು ಮಾಡರ್ನ್ ಎಂಟಮೊಲಜಿಯ ಗ್ರೌಂಡ್ ವರ್ಕ್ ಅವರು ಅವಾಗೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಾರ್ಲೆಸ್ ಲಿನಿಯಸ್ ಅವರು 1758 ಫಸ್ಟ್ ಮೆನ್ಷನ್ 12 ಇಂಡಿಯನ್ ಇನ್ಸೆಕ್ಟ್ ಎಟ್ 10th ಎಡಿಷನ್ ಆಫ್ ಹೀಸ್ ಬುಕ್. 1758ರಲ್ಲಿ ಕಾರ್ಲೆಸ್ ಲಿನಿಯಸ್ ಅವರು ತಮ್ಮ ಯಾವ ಬುಕ್, ಅದು ಸಿಸ್ಟಮ್ ನೇಚರ್ ಬುಕ್ಕಿನಲ್ಲಿ 12 ಭಾರತೀಯ ಹುಳಗಳ ಬಗ್ಗೆ ಅಥವಾ ಇನ್ಸೆಕ್ಟ್ಗಳ ಬಗ್ಗೆ 10ನೇ ಎಡಿಷನಲ್ಲಿ ಅವರು ಮೊದಲೇ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದಾದಮೇಲೆ 1785 ಅಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಟಾರ್ಟೆಡ್ ಇನ್ ದಿ ಕಲ್ಕತ್ತಾ ಆಫ್ ಮೆನಿ ಪೇಪರ್ ರಿಲೀಸ್ ಮಾಡ್ತು. ಅದಾದಮೇಲೆ 1877 ಫೌಂಡೇಶನ್ ಆಫ್ ಇಂಡಿಯನ್ ಮ್ಯೂಸಿಯಂ ಎಟ್ ದಿ ಕಲ್ಕತ್ತಾ ಅಂತ ಹೇಳ್ಬೋದು. 1883ರಲ್ಲಿ ಬಾಂಬೆ ನ್ಯಾಚುರಲ್, 1875ರಲ್ಲಿ ಮೇಲಿಂದು, 1875ರಲ್ಲಿ ಫೌಂಡೇಶನ್ ಆಫ್ ದಿ ಇಂಡಿಯನ್ ಮೆಜರ್ ಎಟ್ ದಿ ಕಲ್ಕತ್ತಾ. 1883ರಲ್ಲಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ವಾಸ್ ಸ್ಟಾರ್ಟೆಡ್ ಅಂತ ಹೇಳ್ಬೋದು. ಇದು ಲಾರ್ಜೆಸ್ಟ್ ಮ್ಯೂಸಿಯಂ ಆಗಿದೆ. ಅದಾದಮೇಲೆ ಇನ್ಸೆಕ್ಟ್ಸ್ ಆರ್ ದಿ ಗ್ರೂಪ್ಡ್ ವಿತ್ ದಿ ಅದರ್ ಎನಿಮಲ್ಸ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದಿ ಫೈಲಮ್ ಅರ್ಥ್ರೋಪೋಡಾ, ಜಾಯಿಂಟೆಡ್ ಅಥವಾ ಜಾಯಿನಡ್ ಲೆಗ್ ಆ್ಯಂಡ್ ಸಬ್ ಫೈಲಮ್ ರಿನೇಮಿಯಾ.
ಇಲ್ಲಿ ನೋಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅರ್ಥ್ರೋಪೋಡ ಮತ್ತು ನಮಗೆ ಇನ್ಸೆಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಲ್ಮೋಸ್ಟ್ ಎರಡು ಸಿಮಿಲರ್ ಆಗಿರುತ್ತೆ. ಅದು ಓದಿದರೆ ಇದು ಓದಂಗೆ, ಇದು ಓದಿದರೆ ಅದು ಓದಂಗೆ, ಎರಡು ಬೈ ಒನ್ ಗೆಟ್ ಒನ್ ಅಂದಂಗೆ. ಇದು ದೇ ಹ್ಯಾವ್ ಸೆಗ್ಮೆಂಟೆಡ್ ಬಾಡಿ. ಏನಾಗಿರುತ್ತೆ ಸೆಗ್ಮೆಂಟೆಡ್ ಬಾಡಿ ಅಂದರೆ ತುಕಡಿ ಭಾಗಗಳಾಗಿರುತ್ತೆ. ನಾವು ಅಲ್ಲಿ ಬಟರ್ಫ್ಲೈ ನೋಡಿದೆವಲ್ಲ ಅದೇ ರೀತಿಯಾಗಿ ಇಲ್ಲಿ ಸೆಗ್ಮೆಂಟೆಡ್ ಬಾಡಿ ಆಗಿರುತ್ತೆ. ಸೆಗ್ಮೆಂಟೆಡ್ ಬಾಡಿ ಗ್ರೂಪ್ಡ್ ಇಂಟು 2 or 3 ರೀಸನ್ ನೌನ್ ಹ್ಯಾಸ್ ಟೊಗ್ಮ್ಯಾಸಿಸ್. ಏನು ಸೆಗ್ಮೆಂಟೆಡ್ ಬಾಡಿ ಅಥವಾ 2 ಅಥವಾ 3 ಭಾಗದಿಂದ ಆಗಿರುತ್ತೆ. ಹೆಡ್ ಥೊರಕ್ಸ್ ಅಬ್ಡೋಮಿನ್ ಆಗಿರುತ್ತೆ. ನೌನ್ ಆಸ್ ಟೆಗ್ಮೋಸಿಸ್. ಹ್ಯಾವ್ ರಿನಿವೇಬಲ್ ಕೈಟೇನಿಯಸ್ ಎಕ್ಸೋಸ್ಕೆಲೆಟನ್. ಗ್ರೋ ಬೈ ಮೊಲ್ಟಿಂಗ್ ಅಂದರೆ ಏನಿಲ್ಲ, ಇಲ್ಲಿ ತನ್ನ ಔಟರ್ ಲೇಯರನ್ನು ರಿಮೂವ್ ಮಾಡೋದನ್ನು ಮೋಲ್ಟಿಂಗ್ ಅಂತ. ಅದು ಯಾವ ರೀತಿ ಬೆಳೀತದಪ್ಪ ಅಂದರೆ ಗ್ರೋ ಬೈ ಮೋಲ್ಟಿಂಗ್. ಬೈಲ್ಯಾಟ್ರಲ್ ಸೆಗ್ಮೆಂಟೆಡ್ ಆಫ್ ಬಾಡಿ. ಬೈಲ್ಯಾಟ್ರಲ್ ಏನಿಲ್ಲ, ಈಗ ನಾವು ಒಂದು ಇನ್ಸರ್ಟ್ನ ಕಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಅದನ್ನು ಕಟ್ ಮಾಡಿದರೆ ಎರಡೂ ಭಾಗಗಳು ಸೇಮ್ ಆಗಿ ಬರುತ್ತೆ, ಎರಡೂ ಪೀಸ್ಗಳು ಸೇಮ್ ಆಗಿರುತ್ತೆ, ಅದಕ್ಕೆ ಬೈಲ್ಯಾಟ್ರಲ್ ಅನ್ಬೋದು. ಬಾಡಿ ಕ್ಯಾವಿಟಿ ಫಿಲ್ಡ್ ವಿತ್ ದಿ ಬ್ಲಡ್ ಕಾಲ್ಡ್ ಹ್ಯಾಸ್ ಹಿಮೋಲಿಂಫ್. ಏನು ಇಲ್ಲಿ ಬಾಡಿ ಕ್ಯಾವಿಟಿ ಫಿಲ್ಡ್ ವಿತ್ ದಿ ಹಿಮೋಲಿಂಫ್. ನಮ್ಮ ಬಾಡಿ ಕ್ಯಾವಿಟಿ ಯಾವುದರಿಂದ ಫಿಲ್ ಆಗಿದೆ, ನಮಗೆ ಬ್ಲಡ್ ಆಗಿದೆ, ಅವುಗಳಿಗೆ ಬ್ಲಡ್ಡೇ ಆಗಿರುತ್ತೆ, ಅದು ಫ್ಲೂಯಿಡ್ ಬ್ಲಡ್. ಅದಕ್ಕೆ ಏನಂತಾರಪ್ಪ ಅಂದರೆ ಹಿಮೋಲಿಂಫ್ ಅಂತಾರೆ. ಈಗ ನಾವು ಯಾವುದೇ ಒಂದು ಇನ್ಸೆಕ್ಟ್ನ ಒಂದು ಹೊಡೆದಾಗ ಅದರಲ್ಲಿ ವೈಟ್ ಕಲರಾಗಿ ಬರುತ್ತೆ ನೋಡಿ, ವೈಟ್ ಕಲರಾಗಿ ಬರೋದನ್ನೇ ನಾವು ಹಿಮೋಲಿಂಫ್ ಅನ್ಬೋದು. ಟ್ಯೂಬುಲರ್ ಎಲಿಮೆಂಟ್ರಿ ಕ್ಯಾನಲ್ ವಿತ್ ಮೌತ್ ಆ್ಯಂಡ್ ಆ್ಯನಸ್ ಎಟ್ ದಿ ಆಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಎಂಡ್. ಈಗ ನಮಗೆ ಆಂಟೀರಿಯರ್ ಭಾಗದಲ್ಲಿ ಮೌತ್ ಅದಕ್ಕೆ ನಾವು ಪ್ರೆಸೆಂಟ್ ಇರುತ್ತೆ, ಆಂಟೀರಿಯರಲ್ಲಿ ಮೌತು, ಪೋಸ್ಟೀರಿಯರಲ್ಲಿ ಆ್ಯನಸ್ ಇರುತ್ತೆ. ಡಾರ್ಸಲ್ ಹಾರ್ಟ್ ವಿತ್ ದಿ ವಲ್ವಲೈ ಕೋಸ್ಟೆ. ಡಾರ್ಸಲ್ ಹಾರ್ಟ್ ಅಂದರೆ ನಮ್ಮ ಮೇಲಿನ ಭಾಗ ಹಾರ್ಟ್ ವಿತ್ ದಿ ಒಲ್ವೆಲೈ ಕೋಸ್ಟ್ ಅಂತ ಹೇಳ್ಬೋದು. ಡಾರ್ಸಲ್ ಬ್ರೇನ್ ವಿತ್ ವೆಂಟ್ರಲ್ ನರ್ವ್ ಕಾರ್ಡ್. ಇಲ್ಲಿ ಏನಿದೆ ಡಾರ್ಸಲ್ ಹಾರ್ಟ್ ಅಂದರೆ ನಮ್ಮ ಮೇಲಿನ ಭಾಗದಲ್ಲಿ ಒಲ್ವೆಲೈ ಕೋಷ್ಟ ಆಗಿರುತ್ತೆ. ಡಾರ್ಸಲ್ ಹಾರ್ಟ್ ಒಲ್ವೆಲೈ ಕೋಷ್ಟ. ನಮಗೆ ಡಾರ್ಸಲ್ ಮತ್ತು ನಮಗೆ ಡಾರ್ಸಲಲ್ಲಿ ಏನು ಬ್ರೇನ್ ಕಂಡು ಬರುತ್ತೆ, ಅದು ಬ್ರೇನ್ನ ಒಂದು ಡಾರ್ಸಲ್ ಭಾಗದಲ್ಲಿಂದ ವೆಂಟ್ರಲ್ಗೆ ಹೀಗೆ ಬರುತ್ತೆ. ಅದು ಮುಂದಿನ ಭಾಗದಲ್ಲಿ ನೋಡೋಣ ನಾವು. ಡಾರ್ಸಲ್ ಬ್ರೇನ್ ವಿತ್ ವೆಂಟ್ರಲ್ ನರ್ವ್ ಕಾರ್ಡ್ ಆಗಿದೆ ಇಲ್ಲಿ ನೋಡಿ. ಇಲ್ಲೇನಿದೆ ಸ್ಟೇಟ್ ಮಸಲ್ಸ್ ವಿತ್ ಡಾರ್ಕ್ ಆ್ಯಂಡ್ ಲೈಟ್ ಬ್ಯಾಂಡ್ಸ್, ನೋ ಸೀಲಿಯಾ, ಪೇರಿಯಡ್ ಸೆಗ್ಮೆಂಟೆಡ್ ಅಪೆಂಡಿಕಲ್ಸ್. ಇಲ್ಲಿ ನೋಡಿ 7 ಕ್ಲಾಸಸ್ಗಳು. ಅವುಗಳ 7 ಕ್ಲಾಸಸ್ ನೋಡೋದಾದರೆ ಆನಿಕೋಪೋರ ಅಂದರೆ ಕ್ಲೈವ್ ಬೇರಿಂಗು. ಇದರಲ್ಲಿ ಎಕ್ಸಾಂಪಲು ಪೆರಿಪೆಟಸ್, ಕ್ರಿಸ್ಟೇಸಿಯಾ, ಕ್ರೆಸ್ಟಾ ಅಂದರೆ ಶೆಲ್ಲು. ಎಕ್ಸಾಂಪಲ್ ನೋಡಿದರೆ ಕ್ರ್ಯಾಬ್, ವುಡ್ಲೋಸ್ ಅಂದರೆ ಏನು ಅಂತ ಹೇಳ್ಬೋದು ಇಲ್ಲಿ. ಅರೆಕ್ನೀಡದಲ್ಲಿ ನೋಡಿ ಎಕ್ಸಾಂಪಲ್ ಸ್ಪೈಡರು. ಚಿಲೋಪೋಡ ನೋಡಿ, ಚಿಲೋ ಅಂದರೆ ಲಿಪ್ಸು, ಪೋಡ ಅಂದರೆ ಅಪೆಂಡಿಕಲ್ಸ್. ಎಕ್ಸಾಂಪಲು ಸೆಂಟಿಪೇಡ್. ಡಿಪ್ಲೋಪೋಡದಲ್ಲಿ ಡಿಪ್ಲೋ ಅಂದರೆ ಟೂ, ಪೋಡ ಅಂದರೆ ಅಪೆಂಡಿಕಲ್ಸ್. ಎಕ್ಸಾಂಪಲ್ ಮಿಲಿಪೇಡ. ಮತ್ತು 6ನೇ ನೋಡಿಲಿ ಟಿಲೋಬೈಟಾ ಆ್ಯಂಡ್ ಎಕ್ಸಾಪೋಡ. ಎಕ್ಸಾಪೋಡದಲ್ಲಿ ಎಕ್ಸಾ ಅಂದರೆ ನಾನು ಮೊದಲೇ ಹೇಳಿದಂಗೆ ಎಕ್ಸಾ ಅಂದರೆ 6, ಪೋಡ ಅಂದರೆ ಲೆಗ್ಸು. ಇನ್ಸೆಕ್ಟಾ, ಇದಕ್ಕೆ ಎಕ್ಸೋಪೋಡ ಅಥವಾ ಇನ್ಸೆಕ್ಟ್ ಅಂತ ಕೂಡ ಕರಿಬೋದು. ಇದರಲ್ಲಿ ಎಕ್ಸಾಂಪಲ್ ಇನ್ಸೆಕ್ಟ್ಸ್. ಫ್ಯಾಕ್ಟರ್ ಆಫ್ ಇನ್ಸೆಕ್ಟ್ಸ್ ಅಬಂಡೆನ್ಸ್. ನಮಗೆ ಇನ್ಸೆಕ್ಟ್ಗಳು ನಮಗೆ ಮೀರಿದಂತೆ ಇನ್ಸೆಕ್ಟ್ಗಳು ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿವೆ. ಅವುಗಳಿಗೆ ರೀಸನ್ ಏನಾಗಿರ್ಬೋದು, ಮತ್ತು ಅಬಂಡೆನ್ಸ್ ರೀಸನ್ ಏನಾಗಿರ್ಬೋದು, ಡಾಮಿನೆನ್ಸ್ ಏನಾಗಿರ್ಬೋದು ಅಂತ ಇಲ್ಲಿ ನೋಡೋಣ ನೋಡಿ. ಮೆಥಡ್ಸ್ ಆಫ್ ಡಾಮಿನೆನ್ಸ್ ನೋಡಿ, ಇಲ್ಲಿ 3 ನಂಬರ್ ಆಫ್ ಸ್ಪೆಸೀಸ್. ಅವು ಸ್ಪೆಸೀಸ್ನಲ್ಲಿ 3 ನಂಬರ್ ಆಗಿವೆ. ಲಾರ್ಜ್ ನಂಬರ್ ಆಫ್ ಇಂಡಿವಿಜುವಲ್ ಇನ್ ಎ ಸಿಂಗಲ್ ಸ್ಪೆಸೀಸಲ್ಲಿ ಕೂಡ ಲಾರ್ಜ್ ನಂಬರ್ಗಳಾಗಿವೆ. ಅವು ವೆರೈಟಿ ಆಫ್ ಹ್ಯಾಬಿಟ್ಯಾಟ್, ಅವರ ಹ್ಯಾಬಿಟ್ಯಾಟ್ ವೆರೈಟೀಸ್ ಬೇರೆ ಆಗಿವೆ. ಲಾಂಗ್ ಜಿಯೋಲಜಿಕಲ್ ಹಿಸ್ಟ್ರಿ, ಅವ್ರದ್ದು ಲಾಂಗ್ ಜಿಯೋಲಜಿಕಲ್ ಹಿಸ್ಟ್ರಿ ಆಗಿದೆ ಅಂತ ಹೇಳ್ಬೋದು. ನೋಡಿ ರೀಸನ್ ಫಾರ್ ಡಾಮಿನೆನ್ಸ್, ಇದು ಭಾಳಷ್ಟು ಇಂಪಾರ್ಟೆಂಟ್ ಆದ ಕ್ವಶನ್. ರೀಸನ್ ಫಾರ್ ಡಾಮಿನೆನ್ಸ್, ವಾಟ್ ಈಸ್ ದ ರೀಸನ್ ಫಾರ್ ಡಾಮಿನೆನ್ಸ್ ಅಂತ ಕೇಳ್ತಾರೆ ನೋಡಿ. ಕೆಪೆಬಿಲಿಟಿ ಆರ್ ದ ಕೆಪ್ಯಾಸಿಟಿ ಫಾರ್ ದಿ ಫ್ಲೈಟ್ಗೆ ಅಂದರೆ ಅವು ಈಗ ಫ್ಲೈಟ್ ಅಂದರೆ ಹಾರಾಡುವುದಕ್ಕೆ ಅವುಗೆ ಭಾಳಷ್ಟು ಕೆಪ್ಯಾಸಿಟಿ ಅಂತ ಹೇಳ್ಬೋದು. ಅಡಪ್ಟಬಿಲಿಟಿ ಅಥವಾ ಯೂನಿವರ್ಸಿಟಿ, ಅವು ಯಾವುದೇ ರೀಸನ್ ಆಗಿರ್ಬೋದು ಆ ರೀಸನ್ಗೆ ಹೋಗಿ ಅವು ತಮ್ಮ ಒಂದು ಅಡಪ್ಟಬಿಲಿಟಿಯನ್ನು ಮಾಡ್ಕೊಳ್ತವೆ ಅಂತ ಹೇಳ್ಬೋದು. ಸ್ಮಾಲ್ ಇನ್ ಸೈಜ್ ಅಂದರೆ ಅವು ನೋಡೋಕ್ಕೆ ಅಥವಾ ನಮಗೆ ಕೈಗೂ ಸಿಗಲ್ಲ, ಅವು ಅಷ್ಟೊಂದು ಸಣ್ಣವಾಗಿವೆ. ಸ್ಮಾಲ್ ಇನ್ ಸೈಜ್. ಎಕ್ಸೋಸ್ಕೆಲೆಟನ್ ಆಗಿದೆ. ಕನ್ಸರ್ವೇಷನ್ ಆಫ್ ವಾಟರನ್ನು ಕನ್ಸರ್ವ್ ಮಾಡ್ತವೆ. ಟ್ರಾಕಿಯಲ್ ಸಿಸ್ಟಮ್ ಆಫ್ ರೆಸ್ಪೈರೇಷನ್. ರೀಪ್ರೊಡಕ್ಟಿವ್ ಪೊಟೆನ್ಷಿಯಲ್, ಅದು ಅವುಗಳಿಗೆ ರೀಪ್ರೊಡಕ್ಟಿವ್ ಪೊಟೆನ್ಷಿಯಲ್ ಅಂದರೆ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚಿನ ಆಸಕ್ತಿ ಅಂತ ಹೇಳೋಕ್ಕಾಗಲ್ಲ, ಸಂತಾನೋತ್ಪತ್ತಿಯಲ್ಲಿ ಹೆಚ್ಚಿನ ಏನಂತ ಹೇಳ್ಬೋದು ಪೊಟೆನ್ಷಿಯಾಲಿಟಿ ಇದೆ ಅಂತ ಹೇಳ್ಬೋದು. ಮತ್ತು ಕಂಪ್ಲೀಟ್ ಮೆಟಾಮಾರ್ಫಿಸಮ್ ಇದೆ. ಅದರಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಅವುಗಳಿಗೆ ಕೆಮಿಕಲ್ಗಳು ಸಿಕ್ರೇಷನ್ ಮಾಡ್ತೀವಲ್ಲ ಅದಕ್ಕೆ ಡಿಫೆನ್ಸ್ ಮೆಕ್ಯಾನಿಸಮ್. ಎಕ್ಸಾಪೋಡಲ್ ಲೊಕೊಮೋಷನ್ ಅಂತ ಹೇಳ್ಬೋದು. ಎಕ್ಸಾಪೋಡಲ್ ಲೊಕೊಮೋಷನ್ ಅಂದರೆ 6 ಕಾಲಿಂದ ನಡೀತವೆ, ಅದಕ್ಕಾಗಿ ಅವು ಬೇಗನೆ ನಡೀತಾವೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಈಗ ನಾವು ಆ 7 ಫ್ಯಾಮಿಲಿಗಳು ನೋಡಿದೆವಲ್ಲ, ಅದರ ಮೇಲೆ ಭಾಳಷ್ಟು ಅಬ್ಜೆಕ್ಟಿವ್ ಕ್ವಶನ್ಗಳು ಬಂದಿರುತ್ತೆ. ಇಲ್ಲಿ ನೋಡಿ ಆನಿಕೋಪೋಡ, ಅದರಲ್ಲಿ ಎಕ್ಸಾಂಪಲು ಪೆರಿಪೆಟಸ್. ಬಾಡಿ ಡಿವಿಷನ್ ನಾಟ್ ಕ್ಲಿಯರ್ ಆಗಿರುತ್ತೆ. ಅದರಲ್ಲಿ ಆ್ಯಂಟೇನಾ ಎಷ್ಟಿರುತ್ತಪ್ಪ ಅಂದರೆ 1 ಆ್ಯಂಟೇನಾ. ಐಸು ಸಿಂಪಲ್ ಐಸ್ ಆಗಿರುತ್ತೆ. ಲೆಗ್ಸ್ 1 ಪೇರ್ ಇರುತ್ತೆ. ಜೆನೆಟಲ್ ಓಪನಿಂಗ್ ನೋಡೋದಾದರೆ ಪೋಸ್ಟೇರಿಯರ್ ಆಗಿರುತ್ತೆ. ಮೌತ್ ಪಾರ್ಟ್ ನೋಡಿದರೆ 1 ಪೇರ್ ಆಫ್ ದಿ ಮೌತ್ ಪಾರ್ಟ್ ವಿತ್ ಹುಕ್ಸ್ ಆಗಿರುತ್ತೆ. ರೆಸ್ಪೈರೇಷನ್ ಟ್ರ್ಯಾಕಿಯಾ. ಡೆವಲಪ್ಮೆಂಟ್ ಏನಾಗಿರುತ್ತಪ್ಪ ಡೈರೆಕ್ಟ್ ಡೆವಲಪ್ಮೆಂಟು. ಹ್ಯಾಬಿಟೇಟ್ ಟೆರೆಸ್ಟ್ರಿಯಲ್ ಆಗಿರುತ್ತೆ. ಇದರಲ್ಲಿ ಹ್ಯಾಬಿಟೇಟ್ ಅಂದರೆ ಇದರಲ್ಲಿ ವಾಸ ಮಾಡ್ತೇವಂತೆ.
ಇಲ್ಲಿ ಚಿಲೋಪಡ ನೋಡೋದಾದರೆ ಸೆಂಟಿಪೇಡ್ ನಾಟ್ ಕ್ಲಿಯರ್, ಬಾಡಿ ಡಿವಿಷನ್ ನಾಟ್ ಕ್ಲಿಯರ್, ಆ್ಯಂಟೇನಾ 1 ಪೇರ್, ಐಸ್ ಸಿಂಪಲ್, ಲೆಗ್ 1 ಪೇರ್, ಜೆನೆಟಲ್ ಓಪನಿಂಗ್ ಪೋಸ್ಟೇರಿಯರ್, ಮೌತ್ 1 ಪೇರ್ ಆಫ್ ಮ್ಯಾಂಡಿಬಲ್ಸ್, 2 ಪೇರ್ ಆಫ್ ಮ್ಯಾಕ್ಸಿಲೆ. ಇವು ಮೌತ್ ಪಾರ್ಟ್ ಆಗಿರುತ್ತೆ. ಇದು ನಾವು ಮುಂದಿನ ತರಗತಿಗಳಲ್ಲಿ ನೋಡೋಣ. ಇದು ರೆಸ್ಪೈರೇಷನ್ ಟ್ರ್ಯಾಕಿಯಾ. ಡೆವಲಪ್ಮೆಂಟ್ ಏನಾಗಿರುತ್ತೆ, ಡೈರೆಕ್ಟ್ ಆಗಿರುತ್ತೆ. ಹ್ಯಾಬಿಟಟ್ ಟೆರೆಸ್ಟ್ರಿಯಲ್ ಆ್ಯಂಡ್ ಅಕ್ವೆಟಿಕ್. ಟೆರೆಸ್ಟ್ರಿಯಲ್ ಅಂದರೆ ಗೊತ್ತು ನಿಮಗೆ, ಅಕ್ವೆಟಿಕ್ ಅಂದರೆ ಗೊತ್ತು ಅಂತ ಅನ್ಕೋತೀನಿ. ಇಲ್ಲಿ ಡಿಪ್ಲೋಪೊಡ ನೋಡಿ, ಡಿಪ್ಲೋಪೊಡ ಏನಾಗಿರುತ್ತೆ, ಮಿಲಿಪೆಡ. ಎಕ್ಸಾಂಪಲ್ ಮಿಲಿಪೆಡ, ಬಾಡಿ ಡಿವಿಷನ್ ನಾಟ್ ಕ್ಲಿಯರ್, ಆ್ಯಂಟೇನೆ 1 ಪೇರ್ ಆಗಿರುತ್ತೆ, ಐಸು ಸಿಂಪಲ್ ಆಗಿರುತ್ತೆ, ಲೆಗ್ಸ್ 2 ಪೇರ್ ಆಫ್ ಲೆಗ್ಸ್ ಇರುತ್ತೆ. ಇದಕ್ಕೆ ಜೆನೆಟಲ್ ಓಪನಿಂಗ್ ಆ್ಯಂಟಿಯರಿಯರ್ ಆಗಿರುತ್ತೆ. ಇದು ಮೌತ್ ಪಾರ್ಟ್ ನೋಡೋದಾದರೆ 1 ಪೇರ್ ಆಫ್ ಮ್ಯಾಂಡಿಬಲ್ ಅಂದರೆ 1 ಪೇರ್ ಆಫ್ ಮ್ಯಾಕ್ಸಿಲ್ಲ. ಟ್ರ್ಯಾಕಿಯಾ ಸಿಸ್ಟಮ್ ರೆಸ್ಪಿರೇಷನ್ ಡೈರೆಕ್ಟ್ ಡೆವಲಪ್ಮೆಂಟ್. ಹ್ಯಾಬಿಟಟ್ ನೋಡೋದಾದರೆ ಸೇಮ್ ಟೆರೆಸ್ಟ್ರಿಯಲ್ ಆ್ಯಂಡ್ ಅಕ್ವೆಟಿಕ್. ಇಲ್ಲಿ ಕ್ರಸ್ಟೇಸಿಯಾ ನೋಡ್ರಿ, ಕ್ರ್ಯಾಬ್ಸ್ ಅಥವಾ ಪ್ರೈಮನ್ಸ್. ಡಿವಿಷನ್ ಸಿಪಿಲೋಥೊರಾಕ್ಸ್ ಆ್ಯಂಡ್ ದಿ ಅಬ್ಡೋಮಿನ್. ಸಿಪಿಲೋಥೊರಾಕ್ಸ್ ಆ್ಯಂಡ್ ಅಬ್ಡೋಮಿನ್. ಆ್ಯಂಟೇನಾ 2 ಪೇರ್ಸ್, ಐಸ್ ಸ್ಕೆಲೆಟಲ್ ಕಂಪೌಂಡ್, 5 ಪೇರ್ ಆಫ್ ಲೆಗ್ಸ್, ಆ್ಯಂಟೇರಿಯರ್ ಜೆನೆಟಲ್ ಓಪನಿಂಗ್, 1 ಪೇರ್ ಆಫ್ ಮ್ಯಾಂಡಿಬಲ್, 2 ಪೇರ್ ಆಫ್ ಮ್ಯಾಕ್ಸಿಲೆ ಮೌತ್ ಪಾರ್ಟಲ್ಲಿ ಇರುತ್ತೆ. ರೆಸ್ಪಿರೇಷನ್ ಗಿಲ್ಸ್, ಇದು ಇಂಪಾರ್ಟೆಂಟ್ ನೋಡಿ, ಗಿಲ್ಸ್ ಆರ್ ಬಾಡಿ ಸರ್ಫೇಸ್. ಇಲ್ಲಿ ಡೆವಲಪ್ಮೆಂಟ್ ಯೂಸ್ವಲಿ ವಿತ್ ದಿ ಲಾರ್ವಾ ಸ್ಟೇಜ್ ಸಾಲ್ಟ್ ಆರ್ ಫ್ರೆಶ್ ವಾಟರ್. ಟೆರೆಸ್ಟ್ರಿಯಲ್ ಏನು ಸಾಲ್ಟ್ ಅಥವಾ ಫ್ರೆಶ್ ವಾಟ್ರಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಈಗ ಕ್ರಸ್ಟೇಷಿಯಾ ಆಯ್ತಲ್ವಾ. ಈಗ ಅರೆಕ್ನಿರಾ ನೋಡಿ, ಸ್ಪೈಡರ್, ಸ್ಕಾರ್ಪಿಯನ್ಸ್ಗಳು. ಇದರಲ್ಲಿ ಏನು ಬಾಡಿ ಡಿವಿಷನ್ ಸಿಪೆಲೋಥೊರಾಕ್ಸ್ ಆ್ಯಂಡ್ ಅಬ್ಡೋಮಿನು. ಇದರಲ್ಲಿ ಆ್ಯಂಟಿನೇ ನಿಲ್ಲಾಗಿರುತ್ತೆ, ಏನು ಆ್ಯಂಟಿನೇ ಇರಲ್ಲ ಇದರಲ್ಲಿ. ಯಾವುದರಲ್ಲಿ, ಅರೆಕ್ನಿಡಾ. ಇದು ಆಬ್ಜೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆದ ಪ್ರಶ್ನೆ, ಆ್ಯಂಟಿನಾನೇ ಇರಲ್ಲ. ಐಸ್ ನೋಡೋದಾದರೆ ಸಿಂಪಲ್ಲು, ಲೆಗ್ಸ್ ನೋಡೋದಾದರೆ 4 ಲೆಗ್ಸು, ಜೆನೆಟಲ್ ಓಪನಿಂಗ್ ನೋಡೋದಾದರೆ ಆ್ಯಂಟೇರಿಯರು, ಚಿಲಿಸೇರಾ 1 ಪೇರ್ ಆಫ್ ಪಲ್ಪಿ ಅಂತ ಹೇಳ್ಬೋದು, 1 ಪೇರ್ ಆಫ್ ಪೆಡಿಪಲ್ಪಿ. ಇಲ್ಲಿ ಮತ್ತೇನಿದೆ, ರೆಸ್ಪಿರೇಷನ್ ಬುಕ್ ಲಂಗ್ಸ್ ಆ್ಯಂಡ್ ಟ್ರ್ಯಾಕಿಯಾ. ಬಾಡಿ ಡೆವಲಪ್ಮೆಂಟ್ ನೋಡೋದಾದರೆ ಅಥವಾ ಡೆವಲಪ್ಮೆಂಟ್ ವಿತ್ ಲಾರ್ವಾ ಸ್ಟೇಜ್ ಎ ಫ್ಯೂ ಡೈರೆಕ್ಟ್ ಟೆರೆಸ್ಟ್ರಿಯಲ್ ಆ್ಯಂಡ್ ಅಕ್ವೆಟಿಕ್. ನೋಡಿ ಇನ್ಸೆಕ್ಟ್ ಅದು ನೋಡಿ, ಗ್ರಾಸ್ ಓಪರ್, ಹೆಡ್ ಆ್ಯಂಡ್ ಥೊರಾಕ್ಸ್ ಅಬ್ಡೋಮಿನ್. ಬಾಡಿ ಸೆಗ್ಮೆಂಟೆಡ್ ಏನಿರುತ್ತೆ, ಹೆಡ್ ಥೊರಾಕ್ಸ್, ನಾನು ಹೇಳಿದಲ್ಲ ಮೊದಲೇ, ಹೆಡ್ ಥೊರಾಕ್ಸ್ ಅಬ್ಡೋಮಿನ್. ಆ್ಯಂಟೇನಾ ಏನಿರುತ್ತೆ 1 ಪೇರ್ ಆಗಿರುತ್ತೆ, ಐಸ್ ಕಾಂಪೌಂಡ್ ಆಗಿರುತ್ತೆ, ಲೆಗ್ಸ್ 3 ಪೇರ್ ಆಗಿರುತ್ತೆ, ಜೆನೆಟಲ್ ಓಪನಿಂಗ್ ಏನಾಗಿರುತ್ತೆ ಪೋಸ್ಟೇರಿಯರ್ ಆಗಿರುತ್ತೆ, ಮೌತ್ ಪಾರ್ಟ್ ಏನಾಗಿರುತ್ತೆ 1 ಪೇರ್ ಆಫ್ ಮ್ಯಾಂಡಿಬಲ್ಸ್, 1 ಪೇರ್ ಆಫ್ ಮ್ಯಾಕ್ಸಿಲೆ, ಲೇಬಿಯಮ್ ಆ್ಯಂಡ್ ಲೇಬ್ರಮ್. ಟ್ರ್ಯಾಕಿಯಾ ರೆಸ್ಪಿರೇಷನು ಯೂಸ್ವಲಿ ವಿತ್ ದಿ ಲಾರ್ವಾ ಸ್ಟೇಜಸ್ ಡೆವಲಪ್ಮೆಂಟು ಮೇನ್ಲಿ ಟೆರೆಸ್ಟ್ರಿಯಲ್ ಆಗಿರುತ್ತೆ. ಇದು ಇಷ್ಟು ಇದು ನೋಡ್ಕೊಳ್ಳಿ. ಇದು ಒಂದು ಚಾರ್ಟ್ ಭಾಳಷ್ಟು ಇಂಪಾರ್ಟೆಂಟು, ಅಬ್ಜೆಕ್ಟಿವಲ್ಲಿ ಭಾಳಷ್ಟು ಕೇಳ್ತಾರೆ ಇದ್ರ ಮೇಲೆ. ಇದಕ್ಕೆ ಬಿಟ್ಟರೆ ಥ್ಯಾಂಕ್ ಯು ಅಷ್ಟೇ. ಇವತ್ತಿನ ಒಂದು ಮಾಹಿತಿ ಇಷ್ಟೇ ಆಗಿತ್ತು. ಆದಷ್ಟು ನನಗೆ ಎಷ್ಟು ಸಹಾಯ ಆಗಿತ್ತೋ ಅಷ್ಟು ಇನ್ಫಾರ್ಮೇಷನನ್ನು ಕನ್ನಡದಲ್ಲಿ ಕೊಡೋಕ್ಕೆ ನಾನು ಟ್ರೈ ಮಾಡಿದ್ದೇನೆ. ಅದು ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ತಪ್ಪಾಗಿದ್ದರೆ ನೀವೊಂದು ಕಾಮೆಂಟನ್ನು ಪಿನ್ ಮಾಡಿ, ಎಲ್ಲಿ ಏನಾಗಿದೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಬದಲಾವಣೆ ಮಾಡ್ಕೊಳ್ತೇನೆ. ಯಾರ್ಯಾರು ವೀಡಿಯೋ ನೋಡ್ತಿರೋ ಅವರಿಂದ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಒಂದೇ ಒಂದು ಕಾಮೆಂಟನ್ನು ಎಕ್ಸ್ಪೆಕ್ಟ್ ಮಾಡಿ. ಈ ತರಗತಿ ನಿಮಗೆ ಏನು ಅನ್ನಿಸ್ತು, ಈ ತರಗತಿ ಯಾಕೆಂದರೆ ನಾನು ಮುಂದೆ ಕಂಟಿನ್ಯೂ ಮಾಡೋಕ್ಕೆ ನನಗೆ ಇದು ಆಗಬೇಕಲ್ಲ. ನಿಮ್ಮ ಒಂದು ಕಮೆಂಟ್ ಮೂಲಕ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮತ್ತೆ ಇನ್ನೂ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.